ಹಾಯ್ ಎಲ್ರಿಗೂ ನಮಸ್ಕಾರ. ಜಯಭಾರತಿ ವ್ಲಾಗಿಂದ ಜಯ ಮಾತಾಡ್ತಿರೋದು. ನಾನಿವತ್ತು ನಿಮಗೆ ಒಳ್ಳೆ ಹೆಲ್ದಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಏನಂದರೆ ಬೆಂಡೆಕಾಯಿ ಪಲ್ಯ ಮತ್ತು ಮಲ್ಟಿಗ್ರೈನ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್ಪೆಷಲಿ ಡಯಾಬಿಟಿಸ್ ಇರೋರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಈ ದೋಸೆ ಮಾಡೋದಕ್ಕೆ ರಾತ್ರಿನೇ ಅಕ್ಕಿ, ಮೆಂತ್ಯ, ಬೇಳೆಕಾಳುಗಳು ಎಲ್ಲನೂ ನೆನೆಸಿಟ್ಟಿದ್ದೆ. ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲನೂ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಬೇಕು. 4-5 ಸಲ ವಾಶ್ ಮಾಡಬೇಕು. ನೈಟ್ 8 ಗಂಟೆಗೆ ನಾನು ನೆನೆಯಕ್ಕೆ ಹಾಕಿ ಬೆಳಗ್ಗೆ 6 ಗಂಟೆಗೆ ರುಬ್ಬೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ರುಬ್ಕೊಂಡು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನುಣ್ಣಗಾಗಿದೆ ಇವಾಗ. ಬಹಳ ಜನಕ್ಕೆ ಫರ್ಮೆಂಟೇಷನ್ ಮಾಡಿರ್ತಾರಲ್ಲ ಆ ಥರ ಇಷ್ಟ, ಚೆನ್ನಾಗಾಗುತ್ತೆ ಅದೂ. ಆದರೆ ನನಗೆ ಟೈಮ್ ಇಲ್ಲದೆ ಇರೋದಕ್ಕೆ ಈ ಥರ ಮಾಡಿಕೊಂಡೆ. ನಾನು ಆ ಥರನೂ ಮಾಡ್ತೀನಿ ದೋಸೆನ. ಇದು ತುಂಬ ಚೆನ್ನಾಗಿ ಬರುತ್ತೆ, ಮಸಾಲೆ ದೋಸೆ ಥರ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಉಪ್ಪು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಬರ್ತವೆ ದೋಸೆ. ರುಚಿಯಾಗಿಯೂ ಇರ್ತವೆ. ಸೇಮ್ ಮಸಾಲೆ ದೋಸೆ ಹೇಗಾಗುತ್ತೆ ಆ ಥರನೇ ಬರ್ತವೆ ದೋಸೆ. ಇವಾಗ ಬ್ಯಾಟರ್ ರೆಡಿ ಆಯಿತು. ಸ್ವಲ್ಪ ಗಟ್ಟಿ ಆಯಿತು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಪ್ಲೇಟ್ ಮುಚ್ಚಿ ಹಾಗೆ ಇಟ್ಬಿಡೋಣ ಇದನ್ನು. ಇವಾಗ ನಾನು ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಬೆಂಡೆಕಾಯಿನ ತೊಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಬಟ್ಟೆಲಿ ಒರೆಸ್ಕೊಂಡು ಅದ್ರ ತೊಟ್ಟಿನ ಭಾಗ ಮತ್ತು ಕೆಳಗಡೆ ಇರೋ ಭಾಗನ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಲೇಡಿ ಫಿಂಗರ್ ಅಂತಾರೆ. ಅದು ಲೇಡಿ ಫಿಂಗರ್ ಥರನೇ ಇರುತ್ತೆ ಅಲ್ವಾ. ಇದಂತೂ ಫುಲ್ಲು ಡಯಾಬಿಟಿಸ್ ಇರೋರಿಗೆ ಮನೆ ಮದ್ದು ಅಂತಲೇ ಹೇಳ್ಬೋದು, ಔಷಧಿ ಅಂತಲೇ ಹೇಳ್ಬೋದು. ವಾರದಲ್ಲಿ 2 ದಿನ ತಗೊಳ್ಳೋದ್ರಿಂದ ಅದು ಯಾವ ರೀತಿನಾದರೂ ತೊಗೊಬೋದು. ಹಸಿದಾದರೂ ತಿನ್ಬೋದು. ಕೆಲವರು ಆಸೆ ಪಡ್ತಾರೆ ಹಸಿದು ತಿನ್ನೋದಕ್ಕೆ. ಅಥವಾ ಕಟ್ ಮಾಡಿ ರಾತ್ರಿ ನೆನೆಸಿ ಅದನ್ನು ಬೆಳಗ್ಗೆ ನೀರು ಕುಡಿತಾರೆ. ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಚಿಪ್ಸ್ ಮಾಡ್ಬೋದು. ಮಕ್ಕಳು ಮೆಮೊರಿನ ವೃದ್ಧಿ ಮಾಡುತ್ತಂತೆ ಬೆಂಡೆಕಾಯಿ. ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ತುಂಬ ಅಕ್ಕಿ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ನಿಮ್ಮ ಜೊತೆ ಮಾತಾಡ್ದ ಬೆಂಡೆಕಾಯಿ ಹೆಚ್ಕೊಂಡಿದ್ದೆಲ್ಲ ಆಯಿತು. ಇವಾಗ ನಾನು ಬಾಣಲಿ ಬಿಸಿಗಿಡ್ತಾ ಇದ್ದೀನಿ. ಆಯಿಲ್ ಹಾಕಿ ಸ್ವಲ್ಪ ಬೆಂಡೆಕಾಯಿನ ಹುರ್ಕೊಳ್ಬೇಕು. ಲೋಳೆ ಎಲ್ಲ ಹೋಗ್ಬೇಕದು. ಅದಕ್ಕೆ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆಗಬೇಕು. ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಆವಾಗವಾಗ ತಿರುಗಿಸ್ಕೊಳ್ತಾ ಇರಬೇಕು. ಇದು ಫ್ರೈ ಆಗೋಷ್ಟೊತ್ತಿಗೆ ಟೊಮೆಟೊ, ಈರುಳ್ಳಿನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ. ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬಾಣಲೆ ತೊಗೊಂಡು ಒಗ್ಗರಣೆಗೆ ಇಟ್ಟಿದ್ದೀನಿ ಬಿಸಿ ಆಗಲಿ ಅಂತ. ಅದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಹಾಕಬೇಕು. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಗ್ಯಾಸ್ ಉರಿನ ಸ್ವಲ್ಪ ಕಡಿಮೆ ಇಡಿ. ಫುಲ್ಲು ಸ್ಲೋ ಇಟ್ಟರೆ ಒಳ್ಳೆಯದು ಇದೆಲ್ಲ ಹಾಕೋವಾಗ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಜೀರಿಗೆ ತಿಂದಷ್ಟು ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಮುರ್ಕೊಂಡು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕಬೇಕು. ಈರುಳ್ಳಿ ನಾನು ಸಣ್ಣದಾಗಿರೋದು 3 ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಜಾಸ್ತಿ ಆದರೂ ಹಾಕೊಬೋದು. 3 ಅಥವಾ 5, ದಪ್ಪದಾದರೆ 2 ಈರುಳ್ಳಿ ಹಾಕ್ಬೋದು.
ಟೊಮ್ಯಾಟೊ 2 ತೊಗೊಂಡಿದ್ದೀನಿ. ಅನಂತರ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆನಂತರ ಮಿಕ್ಸ್ ಮಾಡಿ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕಬೇಕು. ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಉರಿ ಸಣ್ಣದಾಗಿ ಇಟ್ಕೊಬೇಕು. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಅದೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೆಳಗಡೆ ಇಳಿಸ್ಕೊಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ ನಾನು. ಪಲ್ಯ ರೆಡಿ ಆಯಿತು. ಇವಾಗ ದೋಸೆ ಮಾಡ್ಕೊಳ್ಳೋಣ. ತವಾನ ಬಿಸಿಗಿಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ಹಾಕ್ಕೊತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗು. ಇದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ನಲ್ಲಿ ಏನೇ ಸರಿ ತಪ್ಪು ಕಂಡುಬಂದರೂ ಪ್ಲೀಸ್ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.